Mana 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 mana. Ipa edur. Yori ispana to fa. Mella fa. Chala. Waka tirtudu angottuji. Enta tojanundi. ಓಕೆ ಬೆಳಗ್ಗೆ ಟೈಮು ಸ್ವಲ್ಪ ಕರ್ವಿ ರೋಡ್ಸ್ ಇದೆ ಬಟ್ ನೋಡಬೇಕು ಇವತ್ತಿದು ರೋಡ್ ಹೇಗಿದೆ ಅಂತ. ಇಟ್ಸ್ ಅಬೌಟ್ 6 to 7 hours ಆಫ್ ಜರ್ನಿ ಇವತ್ತಿದು. ಮೇಬಿ ಅರೌಂಡ್ 120 ಕಿಲೋಮೀಟರ್ಸು. ಬಟ್ ಅದು ಈಗ ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಒಂದು ಅರ್ಧ ಗಂಟೆ 45 minutes ಟೇಕ್ಸ್ ಟೈಮ್ ಫಾರ್ ಬ್ರೇಕ್ಫಾಸ್ಟ್. ಆ್ಯಂಡ್ ದೆನ್ ನಾವು ಯಾವುದೋ ಒಂದು ಜಾಗ ಹೇಳಿದ್ರು ಮಾರೆ, ಸಮಥಿಂಗ್ ಲೈಕ್ ಚಾಂಗ್ಲಾ ಇಟ್ ಸೆಲ್ಫ್. ಆಲ್ಸೋ ದಿಸ್ ಈಸ್ ಅನದರ್ ಟಾಪ್ ಇನ್ ಸ್ಪಿತಿ ವೇರ್ ಇಟ್ ಹ್ಯಾಸ್ ಬೀನ್ ರಿಲೀಸ್ಡ್ ಲೈಕ್ ಓಪನ್ ಆಗಿದೆ ಆಫ್ಟರ್ 1947. ಸೊ ಮೇ ಬಿ ಫ್ರಮ್ ಸೌತ್ ಕರ್ನಾಟಕ ಆರ್ ಫ್ರಮ್ ದ ಕರ್ನಾಟಕ ಫ್ರಮ್ ಸೌತ್ ಆಫ್ ಕರ್ನಾಟಕ we will be the first people to be visiting that place. ಸೊ ಲೆಟ್ಸ್ ಸಿ. ಮತ್ತು ಟಾಪದಲ್ಲಿ ಸ್ಟೇ ಆಗ್ತೀವಿ. ಟಾಪ್ ಸ್ಟೇ ನೋಡಿ ಟಾಪಲ್ಲಿ ಸ್ಟೇ ಆಗ್ತೀವಿ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ರೈಡ್ ಅಂತ. ಹಾಕೊಂಡಿದ್ದೆ ಒಬ್ಬ TTC ಹಾಕೊಂಡಿದ್ದೆ. ಆರ್ಮಿದು ಕಾರ್ ಟ್ರಕ್ಸ್ ಇದೆ, ಟ್ರಕ್ಸ್ ಬಸ್ ಅಲ್ಲ. ಅವನು ಡ್ರೈವರ್ಸ್ ತಗೊಳ್ತಿದ್ದಾನೆ. ಬಟ್ ಹೀ ಈಸ್ ಅ ಸೋ ಗುಡ್ ಎಕ್ಸ್ಪೀರಿಯನ್ಸ್ ಗಾಯ, ಸೀರಿಯಸ್ಲಿ. ಓಕೆ, ಬ್ರೇಕ್ಫಾಸ್ಟಿಗೆ ನಿಂತಿದ್ವಿ ಈಗ. ಟೈಮ್ ಅಟ್ 9. ಟೈಮ್ ಇಸ್ ಅಟ್ 9 ಆ್ಯಂಡ್ ಬ್ರೇಕ್ಫಾಸ್ಟಿಗೆ ನಿಂತಿದ್ವಿ. ಆ್ಯಂಡ್ ಜಸ್ಟ್ ಲುಕ್ ಎಟ್ ದ ವ್ಯೂ ಅಟ್ ದ ಬ್ಯಾಕ್. ಬ್ರೆಡ್ ಎಲ್ಲ ತಿಂದ್ವಿ. ಬ್ರೆಡ್ ನೋಡಿ ಗಟ್ಟಿ. ಯही पे रखो. ಸೊ ಮೊಟ್ಟೆ ಮತ್ತು ಬ್ರೆಡ್ ತಿಂದ್ವಿ. ಈಗ ಮ್ಯಾಗಿ ಆರ್ಡರ್ ಮಾಡಿದ್ವಿ. ಮಾಡಿ ಇನ್ನು ಶಿಪ್ಕೀಲ ಹೋಗೋಣ ಅಂತಿದ್ವಿ. ಶಿಪ್ಕೀಲ ದಿಸ್ ಅಬೌಟ್ 45 ಕಿಲೋಮೀಟರ್. 45 ಆಯಿತಾ? 39. ಹಾಂ, 39 ಹೋಗೋಕ್ಕೆ, ವಾಪಸ್ 39 ಬರೋಕ್ಕೆ, ಪುನಃ ಮತ್ತೆ ಟ್ಯಾಬೋ ಮೊನಸ್ಟ್ರಿ ಹೋಗ್ತೀವಿ. ಓಕೆ, ಬ್ರೇಕ್ಫಾಸ್ಟ್ ಒಂದಾಯಿತು. ಒಳ್ಳೆ ಅಂದರೆ ನಾವು ಮ್ಯಾಗಿ ಅಷ್ಟೇ ಇರೋದು, ಅಷ್ಟೇ ಫೈನ್. ಸೊ ಈಗ ನಾವು ಶಿಪ್ಕೀಲ ಅಲ್ಲಿಗೆ ಹೋಗ್ತಿದ್ವಿ. ಇಟ್ಸ್ ಅಬೌಟ್ 40 ಕಿಲೋಮೀಟರ್ಸ್ ಇಲ್ಲಿಂದ. ಸೊ ನೋಡೋಣ ಹೇಗಿದೆ ಅಂತ. ಉಮ್ಲಿಂಗ್ಲಾ ನಾನು ಹೋಗಿರಲಿಲ್ಲ. ಸೊ ದಿಸ್ ವುಡ್ ಬಿ ದ ವೆರಿ ಫಸ್ಟ್ ಟೈಮ್. ಯು ಕುಡ್ ಸಿ ದ ಶೇಪ್ ಆಫ್ ಇಗ್ಲೂ ಕೈಂಡ್ ಆಫ್ ಹೋಮ್ ಸ್ಟೇಸ್. ಶಿಪ್ಕೀಲ ರೈಟ್ ಟು ಫ್ರೈಡ್.
ವೆಲ್ಕಮ್ ಟು ಶಿಫ್ಕೀಲಾ. ಹೋಗುವ ಹೋಗುವ, ಶಿಫ್ಕೀಲಾ ಬಂತು. ಏ ಏ ಶಿಫ್ಕೀಲಾ ಏ. ಗಾಡಿ ಇಲ್ಲಿಟ್ಟು ಹೊಡ್ತೀರಿ BNP ಫೋರ್ಸ್ ಶಿಫ್ಕೀಲಾ. शिफकीला पोस्ट पे बंदा ठीक है इस बार. लास्ट टाइम तो बहुत दम घुट गया था. लास्ट टाइम आई वाज लाइक ऐसा वो टीटी में हॉस्पिटलाइज हो गया था मैं. So this time this is 13,200 feet and this is the nation's first. I'm okay. दादंड आप जो बोल वो रिकॉर्ड कर सकते हैं ना? हाँ कर सकते हैं ना. ओके हाँ हाँ वो कर लेंगे बस. ठीक है. हाँ हाँ ठीक है. यस यस यस. नहीं वो सब ब्लर करेंगे. यस यस. सर आपके लिए बताता हूँ, यहाँ पे ये हमारा लास्ट पॉइंट है, 0 पॉइंट है इंडिया का ये. इसका जो हमारे ये कैंप है, यहाँ पे इंडियन आर्मी और ITB फोर्स दोनों मिलकर रहता है. बिहार रेजिमेंट ITB पे इधर. यहाँ पे ये कैंप हमारा 1964 से इधर सर 1964 से ये कैंप है हमारा इधर. यहाँ का हाइट 13,200 फीट है. इसके बाद में जो ये चोटी अभी बादल में आ रखा है, ये रियो पारगिल के नाम से है. हिमाचल की सबसे ऊंची चोटी है, हिमाचल प्रदेश का सबसे ऊंची चोटी. इसका हाइट समुद्र तल से 22,200 फीट है. ओके. बाकी जस्ट ये दोनों पहाड़ियों के बीच में नाला आ रहा है ऊपर से, ये चाइना नाला बोल देते हैं इसको. इसके तरफ चाइना है. बाकी पार उधर व्हाइट वाला एक पोस्ट दिख रहा है उधर, चाइनीज आर्मी रहता है उसमें. ओके. उधर व्हाइट पोस्ट वाला. फोन कर. अच्छा एटे जो मत कर. बाकी जस्ट वो चाइना वाला है, ये अपना इधर अदर पोस्ट. का अदर पोस्ट. बाउंड्री है. अच्छा जस्ट नीचे सतलज नदी बह रहा है, मानसरोवर से आया है. बाकी अभी यहाँ से 200 मीटर आगे जाएंगे. So you could see there the China highway, roads of China. Huh? Nice, nice. ಎಂತ ಉಂಟು ನಮ್ಮ ಹತ್ರ ಉಂಟು. ನಮ್ದು ನಮ್ಮ ಹತ್ರ ಉಂಟು. ಎಂತ ನಾವು ಇಂದಿರಾ ಗಾಂಧಿ ಆದ್ಮೇಲೆ ನಾವು ಬರ್ತಿದ್ವಿ ಅಂತ ನಾಚಿಕೆ ಆಗಲ್ಲ ಹೇಳಕ್ಕೆ. ಛೀ बोला मारेगा कंट्रोवर्सी. तो हमारा इस जहाँ ये बादल हो रहा है यहाँ पे यू टाइप में थोड़ा, तो हमारा पोस्ट है दूसरा लुकमा 1. उसके आगे लुकमा 2 पोस्ट का नाम है हमारा. जैसे यहाँ कैंप है उसके बाद में जो ये लास्ट चोटी है सबसे ऊंचा, उसके बाद में नीचे झुक रहा है थोड़ा, वहाँ तक वो लास्ट पॉइंट है अपना. ओके. 5974 के नाम से उसके 19,200 समथिंग हाइट है उसका. ओके. तो हम यहाँ से भी जाते हैं, वो हिट करके आते हैं ऊपर. हाँ हाँ. निकलते हैं वहाँ से जाते हैं हम लोग. तो लास्ट पॉइंट है अपना. Another interesting point, ನಾವು ಈಚೆ ಇದು ಇಂಡಿಯಾ ಚೈನೀಸ್ ಬಾರ್ಡರ್ಗೆ ಬಂದಿದ್ದೀವಲ್ಲ, ಯು ಕುಡ್ ಸಿ ಹಿಯರ್ ಇಟ್ಸ್ 2:04 ಆಯಿತಾ. ಆ್ಯಂಡ್ ಇಫ್ ಐ ಶೋ ಮೈ ವಾಚ್ ಇಟ್ ಈಸ್ 11:39 ಆಯಿತಾ. ಸೊ ಟೈಮ್ ಹ್ಯಾಸ್ ಬಿನ್ ಚೇಂಜ್ಡ್ ಇನ್ ಆಲ್ ದ ಮೊಬೈಲ್ ಫೋನ್ಸ್. ಸೊ ದಟ್ಸ್ ಅನ್ ಇಂಟ್ರೆಸ್ಟಿಂಗ್ ಪಾರ್ಟ್. ಸೊ ಸಿಕ್ಕಿಲ್ಲ, ಮುಗಿತಾ ಬಂತು. ನಾವು ಅಲ್ಲಿಂದ ಬಂದು ಈಗ ಎಕ್ಸಿಟ್ ಹೊಡಿತೀವಿ. ಸೊ ಇಲ್ಲೆಲ್ಲ ಫೋಟೋ ತೆಗಿತಾರೆ. ಐ ಸೈಡ್ ಐ ಡೋಂಟ್. ನಮ್ಮದೆಲ್ಲ ಒಳ್ಳೆ ಆಯಿತು, ಒಂದು ಸಾಕು. ಸೊ ಲೆಟ್ಸ್ ಗೋ. ವಿ ಆರ್ ರೆಡಿ ವಿತ್ ಅವರ್ ಎಕ್ಸ್ಪರ್ಟ್ಸ್. Yeah. ಚಲೋ, ಈಗ ನಾವು ಒಂದು ಲೇಕಿಗೆ ಬಂದಿದ್ವಿ.
ಲೇಕ್ ಅಂತ ಉಂಟು, ನೋಡೋಣ ಹೇಗಿದೆ ಲೇಕ್ ಅಂತ. ಹೈವೇನೇ, ನೀವು ಬೇಕಾದ್ರೆ ಈಗ ಟೈಮ್ ಲ್ಯಾಬ್ಸ್ ಹಾಕಿರ್ತೀನಿ, ಆ ಟೈಮ್ ಲ್ಯಾಬ್ಸ್ ಮುಂಚೆ ನೋಡಿರ್ಬೋದು. ಸೊ ನೀಟ್ ರೋಡ್, ನೀಟ್ ಅಂದರೆ ತುಂಬ ರೋಡ್. ನಾನು ಮತ್ತು ವಿಭಿನ್ ಅದೇ ಅಂದ್ಕೊಳ್ತಿದ್ವಿ, ನಮ್ಮದು ಬೈಕ್ ಇದ್ದಿದ್ರೆ ಗ್ಯಾರಂಟಿ ಅದನ್ನು ಉಜ್ಜಾಡ್ಸ್ಕೊಂಡು ಮೊದಲೇ ಅವನು ರೈನಾಕ್ಸ್ ಇದ್ದು ನೀ ಗಾರ್ಡ್ ತೊಗೊಂಡವನೆ, ನಾನು ಒಂದು ಯಾವ್ದು ನೀ ಗಾರ್ಡ್ ತೊಗೊಂಡಿದ್ರೆ ಅಪ್ಪ ನಂಗೆ ಸೀರಿಯಸ್ಲಿ ಆ ರೋಡ್ ನೋಡಿಕೊಂಡು ಒಂದು ಸರ್ತಿ ಶಿವಮೊಗ್ಗ ಮತ್ತು ಕುದುರೆಮುಖಿದ ವೈಬ್ಸ್ ಬಂತು. ಸೀರಿಯಸ್ಲಿ ಏನು ಓಡಿಸ್ತಿದ್ವಿ ನಾನು ಮತ್ತು ವಿಭಿನ್ ಬೈಕನ್ನು, ಕ್ರೇಜಿ ಆಗ್ತಿತ್ತು, ಕ್ರೇಜಿ ಡೇಸ್ ಅದು. ಇದು ರೋಡು ಹಾಗೆ ಇತ್ತು, ಅಷ್ಟು ಸ್ಮೂತ್ ಇತ್ತು ರೋಡ್. ಓಹ್, ಸನ್ ಗ್ಲಾಸಸ್ ರಿಕ್ವೈರ್ಡ್. ಸಾರಿ ಗೈಸ್, ಇಟ್ಸ್ ಟೂ ಹಾಟ್. ಗಿವ್ ಮಿ ಅ ಮಿನಿಟ್. 6 ಚೇಲು ಅಕ್ಕ ಇಲ್ಲಿ ಹೇಳೆ. ಹಾಂ ಇತ್ತಲ್ಲ, ಅಲ್ಲಿ ನಿಂತಿದ್ರಲ್ಲ. ಹಾಂ ಮತ್ತೆ ಇಲ್ಲ, ಅವ್ರ ಜೊತೆ ಯಾರು 3 ಜನ ಒಟ್ಟಿಗಿದ್ರಂತೆ. ಒಬ್ನಿಗೆ ಆಕ್ಸಿಡೆಂಟ್ ಆಗಿದಂತೆ, ಇಬ್ರು ಮುಂದೆ ಹೋಗಿದಾರಂತೆ. ಅವನ ಫೋನ್ ಸಹ ಅವನ ಹತ್ರನೇ ಉಂಟಂತೆ. ಅಯ್ಯೋ, ಯಾರು ಹೇಳಿದ್ ನಿಮಗೆ? ಧನರಾಜು. ಶಿಶ್ ಸಿಕ್ಕಿದ್ರೆ ಹೇಳ್ಬೇಕಂತೆ. ಇವ್ರಿಗೆ ಆಕ್ಸಿಡೆಂಟ್ ಆಂಡಿಗೆ ಅವಳು ಹೈವೇಡ್ ಇತ್ತೆಗೆ ಅವಳ ಸ್ಕಿಡ್ ರಿಪೋರ್ಟ್. ಹಾಂ, ಅವನ ಜೊತೆ ಇದ್ದ ಇಬ್ರು ಮುಂದೆ ಹೋಗಿದಾರಂತೆ. ಅಗುಲೇ ಪುಡಿ ಕಾಂಡೆ ತಿಕ್ಕಿ ಇರುತ್ತಾ ಐಟ್ ವರಿಯ ನಡಿಯೋ ಕಿತ್ತನ್. ನಮ್ಗೆ ಸಿಕ್ಕಿದ್ರಲ್ಲ ಹೌದು. ಅವನದು ಫೋನ್ ಎಲ್ಲ ಅವ್ರ ಹತ್ರ ಉಂಟಂತೆ, ಇದ್ರ ಹತ್ರ. ಶಿ ಅವ್ರು ಮುಂದೆ ಹೋಗಿದಾರಂತೆ, ಅವನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಲಿಕ್ಕೆ ಆಗ್ತಿಲ್ಲ. ಛೇ ಅನ್ಸುತ್ತೆ. नाइस लेक यार, नाइस लेक. ले पकड़ एक बार, थोड़ा पानी खर्च करके देखता हूँ. ಬೋಟಿಂಗ್ ನಾನು ಮುಳುಗ್ತೀನಿ ಅಲ್ಲಿ. ಚಳಿ ಇದೆ ಅಷ್ಟೇನಿಲ್ಲ, ಬಟ್ ಚಳಿ ಇದೆ. A few moments later. ಓಕೆ, ಗೇವು ಗುವೆ ಕುಸ್ತೋ ಏನೋ ಮಾನೆಸ್ಟ್ರಿ ಅಂತ ಇದು. ಇವರೇನೋ ಮಾತಾಡ್ತಾರಂತ, ಮಾತಾಡಿ ಅಂತ ಹೇಳಿ. ಹೇಳಿ. ಇವನ ಹತ್ರ ಎಂತ ಇಲ್ಲ, ಪೊಟ್ಟುಗತೆ ಆಯ್ತಾ ಆಯ್ತಾ ಅಷ್ಟೇ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರಾ ಅನ್ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇವನ ಅಂಗಡಿ ಒಂದು ಹೋಗ್ಬೇಡಿ ಯಾರು ಸಹ ಕೇವಿಗೆ, ಆಯ್ತಾ? ಎಲ್ಲ ಬೋಲಿಸ್ತಾನೆ, ಆಯ್ತಾ? ಎಲ್ಲರೂ ಸ್ವಲ್ಪ ಅನ್ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿ ಉದ್ಧಾರ ಆಗಿ. ಅಷ್ಟೇ. ಇವನು ಹೇಳುವ ಕಥೆಯಲ್ಲಿ ಏನು ವ್ಯತೆ ಇಲ್ಲ, ಅಲ್ಲ ಕತೆ ಇಲ್ಲ, ಆಯ್ತಲ್ಲ. ಮತ್ತೆ ಲೈಫಲ್ಲಿ ಕಥೆನೇ ಇಲ್ಲ. ಹೌದು, ನಮ್ಮ ಲೈಫಲ್ಲಿ ಕತೆ ಇಲ್ಲ, ನೀವು ಅವನ ವ್ಯತೆ ಮಾತ್ರ. ಅದಕ್ಕೆ ಬೇರೆಯವರ ಕಥೆಯನ್ನು ಹಾಳು ಮಾಡೋರು ಇವರೇ, ಆಯ್ತಾ? ಆಯ್ತಲ್ಲ, ಗೊತ್ತಾಯ್ತಲ್ಲ ನಿಮ್ಗೆ ಯಾರಂತ? ಇವರೇ, ಅದು ಇವರೇ ಗೊತ್ತಾಯ್ತಲ್ಲ. ಅದೊಂದು ಲೈಫಲ್ಲಿ ಉದ್ಧಾರ ಆಗೋಣ ಅಂತಿದೀವಿ. ಯಾವಾಗ ಆಗ್ತಾ ಇದೀವಿ. ಒಳ್ಳೆ ಕತೆ. ఎంకల్ ఓవర్టేక్ మొత్తం పోయి ఇంచ పోయి దాదాండ ಈಗ ಏನೇ ಶೀ ಓಡು ಇಂಚ ಪೋನಾಗ ಉಂಡತ ಎದುರದೊಂದು ಗಾಡಿ ಬರ್ತದೆ ಗೊತ್ತಾಯ್ತು. ಸೀದಾ ಬ್ರೇಕ್ ಪಡಿ, ಸೀದಾ ಪೋದಿ ಇಂಚ ರೇಲಿಂಗ್ ಹಾಕಿದೀನಿ. ಬೈಕ್ ఆయన ಪರ್ಸನಲ್ ಬೈಕ್ ಫುಲ್ ಪುಡಿ ತಿರ್ತಿಂಚ ಪೂರ್ತಿ ಜಸ್ಟ್ ಇಂಚ ಅಂಚಿ పోతున్న తీర్తే ఫుల్ తిరుతాయి దాల్ ఎత్తిసి ఒక అక్కులు పంజాబ్ దగ్గులు ఇస్తారు ఎదురుద గాడి అక్కులు ఉంటాయి, ఒక ఎంకులు ఉంటాయి. ఆయన దాల్ పర ఉందిచ్చి అక్కడ 2 జನ పార్ట్నర్ ఎదురుపోతారు ఫుల్. ఆయన ಮೊಬೈಲ್ ಇಚ್ಚಿ ಆಯ್ಕೆ ದಾದ ಅಂಡಿತ್ತೆ ಗೊತ್ತು ದಾದ ಗೊತ್ತು ಉಲೈ ಸಾಗದಂ ಗೊತ್ತಿಸಿ ಪಿದೈದಲ್ಲ ಉಂಟು ಪೂರ ಆಯ್ಕೆ ಉನ್ಮತ್ತು ಆ ಲಕ್ಕರನೆ ಅವನಿತ್ತು ಅಕ್ಕಡಿ ಕಡೆ ಬೈಕ್ ಪೂರ ಹೋಗ್తుంది. ಬೈಕ್ ಪುಡಿಗೆ ಟೋಟಲ್ ಪುಡಿಗೆ ಎದುರ್ದು ಅವು ಹ್ಯಾಂಡಲ್ ಇಂಚ ಲಾಕ್ ಹಾಕಿ ನಾವು ದೆಪ್ಪರ್ ನ್ಯಾಪ್ಸ ಪೂರ ಹೋಗ್తుంది. ಅದು ಏನೋ ಜಸ್ಟ್ ಡಾಯ್ ದೇವರ ಬತ್ತು ಒಂದೊಂದು ರೈಲಿಂಗ್ ತಿರ್ತ ಇಂಚ ಜೌದೆ ಊರು ಎಂಕುಲ್ ಫೋನ್ ಇಂದ ತಿರ್ತೆ ಎಲ್ಬೋದಿಂತದ ಅದೆಲ್ಲ. ಫಸ್ಟ್ ಮೊಬೈಲ್ ಇಜ್ಜಿ ಅಂತ ಬಂದಿರ ಎಂಕುಲ್ ಎನ್ನ ಮೊಬೈಲ್ ತಿರ್ತ ಕೊಡ್ತು ಸ್ಟೋರಿ ಆಕ್ಚುಲಿ. ಅದಕ್ಕೆ ನಗುದೆ ಅಂತ ನೀವು? ಇಲ್ಲ, ನಾನು ನಗಲಿಲ್ಲ. ನಾವು ಥ್ಯಾಂಕ್ ಗಾಡ್ ಹೇಳ್ದ ಅವನು ಬದುಕಿದಲ್ಲ. ಬೈಕ್ ಹೋದ್ರೆ ತಗೊಳ್ಬಹುದು, ಏನ್ ಮಾಡೋಣ. ಅಕುಲ್ ಪಂಜಾಬ್ ಜಾಗಲ್ ಎಂಕಲ್ ಡ್ರೈವರ್ ನ ನಂಬರ್ ತಗೊಂಡಿದ್ದಾರೆ. ಎಂಕುಲ್ ಬಂದಿತ್ತ ಕಡೌಟ್ ಅಕುಲ್ ಮಸ್ತ್ ಹೆಲ್ಪ್ ಮಾಡ್ತಾರೆ ಪಾಪ. ಅವೊಮ್ಮೆ ಮಸ್ತ್ ಸ್ಪೀಡ್ ಇಡುತ್ತೆ, ಮಸ್ತ್ ಸ್ಪೀಡ್ ಇಡುತ್ತೆ.
ಎಂಕಲೇನು ಒಂಚು ಓವರ್ಟೇಕ್ ಮಾಡ್ತಾ ಬೋರೆ ಮಾಡಿ ಅದಕ್ಕೆ ಹೇಳಿದ್ದು ಓವರ್ಟೇಕ್ ಮಾಡಬೇಡಿ, ಓವರ್ಟೇಕ್ ಮಾಡಿದ್ರೆ ಏರಿಯಾ ಅಂತ. ಅರ್ಥ ಆಯ್ತಾ? ಸ್ಟೋರಿ ವಿಲ್ ಕಂಟಿನ್ಯೂ. ಸೊ ಗೂ ಮಾನಿಸ್ಟ್ರಿ ಇದು, ಗೂ ಮಾನಿಸ್ಟ್ರಿ ಇದು. ಆ್ಯಂಡ್ ಇಲ್ಲೊಂದು ನೀವು ನೋಡಿದ್ದೀರಾ ಎಲ್ಲ ಗೊತ್ತಿಲ್ಲ, ಇಲ್ಲಿ ಬರ್ದಿದ್ದಾರೆ ರಿಮೂವ್ ಯುವರ್ ಶೂಸ್. ಬಟ್ ನಾವೊಂದು ಹೀಗೆ ತೋರಿಸಿವ, ಇದೊಂದು ಪುರಾತನವಾದ ಅದೊಂದು ಬುದ್ಧಿಸ್ಟ್ ಮೌಂಟ್ ಇದೆ ಅಲ್ಲ. ಓಕೆ, ಟೈಮ್ ಇಸ್ ಅಟ್ 8 o'clock. ನಾವು ಟ್ಯಾಬುಗೆ ರೀಚ್ ಆದ್ವಿ. ಇವತ್ತು ಒಲ್ಪಡ್ ತೆಗೆದು ಬರ್ತೀನಿ, ಕಾಲ್ಪಡ್ದತ್ತ. ಹಾಂ, ಸೊ ಇವತ್ತು ಕಲ್ಪದಿಂದ ನಾವು ಟಾಬುಗೆ ಬಂದ್ವಿ. ಸಮಥಿಂಗ್ ಅರೌಂಡ್ 80 to 100 kilometers. 100 ಆತ ಏತಾಯ್ನೆ? ಹಾಂ, ಟೇಕ್ ಇಟ್ ಆಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ 120 kilometers ತಗೊಳ್ಳಿ. ಸೊ 120 kilometers ಇದು ನಮ್ಮದು ರೈಡ್ ಆಯಿತು. ಪ್ರಿಟಿ ಮಚ್ ಗುಡ್ ರೈಡ್. ಎಲ್ಲ ಕ್ಲಿಫ್ ರೈಡ್ಸೇ ಮಾರೆ, ಎಲ್ಲ ಕ್ಲಿಫ್ ರೈಡ್, ಇಷ್ಟು ಸಣ್ಣ ಸಣ್ಣದು. ಸೊ ಯಾ, ಇವತ್ತು ಟಾಬು ಕೂತಿದ್ವಿ. ಟ್ಯಾಬು ಇಂದ ನಾಳೆ ಟಾಬು ಮೊನಿಸ್ಟ್ರಿ, ಸ್ಟ್ರೇಟ್ ಅವೇ ಟು ಕಾಜಾ ಕೀ ಮೊನಿಸ್ಟ್ರಿ ಎಲ್ಲ ನೋಡಿಕೊಂಡು ನಾಳೆ ಬಂದು ಸಿಗ್ತೀನಿ. ಡೇ 4 ಸೈನಿಂಗ್ ಆಫ್. ಸಿ ಯು ಗೈಸ್, ಬಾಯ್.